ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಲಕ್ಷ್ಮೇಶ್ವರ ತಾಲೂಕು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ, ಹಿರಿಯ ನಾಗರಿಕರ ಮತ್ತು ನಿವೃತ್ತ ನೌಕರರ ಸಂಘದ ಆಶ್ರಯದಲ್ಲಿ ಭಾನುವಾರ ಲಕ್ಷ್ಮೇಶ್ವರದ ಸೋಮೇಶ್ವರ್ ಇಂಡಸ್ಟ್ರೀಸ್ನಲ್ಲಿ ನಡೆದ ಪ್ರತಿಭಾ ಪುರಸ್ಕಾರ ಸಂಗೀತ ಕಾರ್ಯಕ್ರಮ ಹಾಗೂ ಸ್ಟಾರ್ ಆಫ್ ಲಕ್ಷ್ಮೇಶ್ವರ 2ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಸಂಸದ ಬಸವರಾಜ ಬೊಮ್ಮಾಯಿ ಉದ್ಘಾಟಿಸಿದರು. ಮಾಜಿ ಸಚಿವ ಸಿ. ಪಾಟೀಲ, ಪಂಚಮಸಾಲಿ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಮಂಜುನಾಥ ಮಾಗಡಿ ಸಾನ್ನಿಧ್ಯ ವಹಿಸಿದ್ದ ಹುಣಸಗಿ ವಿರಕ್ತ ಮಠದ ಚನ್ನವೀರ ಸ್ವಾಮೀಜಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರು, ಪ್ರತಿಭಾವಂತ ಮಕ್ಕಳು, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸಣ್ಣ ವೀರಪ್ಪ ಹಳ್ಳೆಪ್ಪನವರ, ಗುರುನಾಥ ದಾನಪ್ಪನವರ, ಬಸವೇಶ ಮಹಾಂತ ಶೆಟ್ಟರ, ಹಿರಿಯ ನಾಗರಿಕರು ಮತ್ತು ಕರ್ನಾಟಕ ನಿವೃತ್ತ ನೌಕರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಬಿ. ಎ. ಪಾಟೀಲ, ಸೋಮೇಶ್ವರ ಭಕ್ತರ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಚಂಬಣ್ಣ ಬಾಳಿಕಾಯಿ, ಎಂಐ ಮುಳುಗುಂದ, ಸಿಆರ್ ಲಕ್ಕುಂಡಿಮಠ, ಕೆಸಿಸಿ ಬ್ಯಾಂಕಿನ ನಿರ್ದೇಶಕ ಗೋವಿಂದಗೌಡ ಪಾಟೀಲ, ನಿಂಗಪ್ಪ ಬನ್ನಿ, ಡಾಕ್ಟರ್ ಶ್ರೀಕಾಂತ್ ಕಾಟೇವಾಲೆ, ಸರೋಜಕ್ಕ ಬನ್ನೂರ, ಎನ್.ವಿ. ಹೇಮಗಿರಿಮಠ ಮತ್ತಿತರರು ಇದ್ದರು. ನಾಗರಾಜ್ ಕುಲಕರ್ಣಿ ಸ್ವಾಗತಿಸಿದರು. ಮೆಹಬೂಬುಲ್ಲಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸ್ನೇಹ ಹೊಟ್ಟಿ, ಎಂಎಸ್ ಚಾಕ್ಲಬ್ಬಿ ನಿರೂಪಿಸಿದರು. ಶೈಲಾ ಆದಿ ವಂದಿಸಿದರು. ನಂತರ ನಾಗರಾಜ್ ಹಣಿಗೆ ಅವರಿಂದ ಹಾಸ್ಯ ಹಾಗೂ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ ಜರುಗಿದವು. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಕೆಲಸ ಒಂದು ಎಲ್ಲಿಗೆ ಗದಗ ರೈಲ್ವೆ ಈಗಾಗಲೇ ಈ ವರ್ಷ 150 ಕೋಟಿ ರೂಪಾಯಿನ ಮಂಜೂರಾತಿಯನ್ನು ನಾನು ಮಾಡಿಸಿದ್ದೇನೆ. ಈಗಾಗಲೇ ಬಜೆಟ್ನಲ್ಲಿ 150 ಕೋಟಿ ರೂಪಾಯಿ ಇದೆ. ರಾಜ್ಯ ಸರ್ಕಾರ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಪತ್ರ ಬರೆದಿದ್ದೇನೆ. ನೀವು ಭೂ ಸ್ವಾಧೀನವನ್ನು ಮಾಡಿಕೊಟ್ರೆ 150 ಕೋಟಿ ರೂಪಾಯಿ ಕೆಲಸ ಈ ವರ್ಷ ಪ್ರಾರಂಭ ಆಗ್ತದೆ. ಸುಮಾರು 600 ಕೋಟಿ ರೂಪಾಯಿ ಬೇಕಾಗುತ್ತೆ. ಮೊದಲೇ ಹಂತದ 150 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ನನಗೆ ಅನಿಸ್ತಾ ಇದೆ ಅವ್ರು ಬೇಗ ಭೂ ಸ್ವಾಧೀನ ಮಾಡಿದ್ರೆ ಎಲ್ಲಿಗಿಂತ ಲಕ್ಷ್ಮೇಶ್ವರಿಗೆ ಹಳಿ ಬಂದೇ ಬಿಡ್ತದೆ. ಆ ಕೆಲಸ ಮಾಡೋದು ನಿರಂತರವಾದ ಪ್ರಯತ್ನವನ್ನು ಮಾಡ್ತೇನೆ. ಇನ್ನೊಂದು ಏನು ನಮ್ಮ ಕಾರವಾರ ಇರ್ಕಲ್ ರಸ್ತೆ ಇದೆ, ಲಕ್ಷ್ಮೇಶ್ವರ ಮೇಲೆ ಗದಗಿನ ಮೇಲೆ ಹೋಗ್ತದೆ, ಅದು ನ್ಯಾಷನಲ್ ಹೈವೇ ಆಗುತ್ತೆ. ಈಗಾಗಲೇ ಮಂತ್ರಿಗಳ ಜೊತೆ ಮಾತಾಡಿದ್ದೇನೆ. ನ್ಯಾಷನಲ್ ಹೈವೇ ಕೊಡೋದು ನಿಲ್ಲಿಸಿಲ್ಲ. ಅದು ಇನ್ನೊಂದು 2-3 ತಿಂಗಳಲ್ಲಿ ಹೊಸ ಹೈವೇಗಳು ಕೊಡುವಂಥ ಎಲ್ಲ ಸಾಧ್ಯತೆಗಳಿದೆ. ಆ ಸಂದರ್ಭದಲ್ಲಿ ನನಗೆ ನಮ್ಮ ಗಡ್ಕರಿಯವರು ಆಶ್ವಾಸನೆ ಮಾಡಿದ್ದಾರೆ, ಹೊಸ ನ್ಯಾಷನಲ್ ಹೈವೇ ಕೊಡುವ ಲಿಸ್ಟ್ನಲ್ಲಿ ನಿಮ್ಮದು ಈ ಕಾರವಾರ ಇರ್ಕಲ್ ರಸ್ತೆ ಖಂಡಿತವಾಗಿ ಇದ್ದೇ ಇರ್ತದೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ.